ನಮಸ್ಕಾರ ಸ್ನೇಹಿತರೆ, ಇವತ್ತು ನವರಾತ್ರಿಯ 3ನೇ ದಿನ. ಈ ದಿನವನ್ನು ನಾವು ಚಂದ್ರಘಟಾದೇವಿಯ ಪೂಜೆಗೆ ಸಮರ್ಪಿಸಿದ್ದೇವೆ. ಈ ದಿನ ನಾವು ಚಂದ್ರಘಟಾದೇವಿ ಬಗ್ಗೆ ತಿಳಿಯೋಣ. ಹೌದು, ದೇವಿ ಪಾರ್ವತಿ ಚಂದ್ರಘಟಾದೇವಿಯ ಅವತಾರ ತಾಳಲು ಕಾರಣ ಏನು ಮತ್ತು ಯಾಕೆ? ಹಾಗಿದ್ರೆ ಬನ್ನಿ, ನಾನು ನಿಮಗೊಂದು ಪೌರಾಣಿಕ ಕಥೆಯನ್ನು ಹೇಳ್ತೀನಿ. ಪರ್ವತರಾಜನ ಮಗಳಾದ ದೇವಿ ಶೈಲಪುತ್ರಿಯು ಶಿವನನ್ನು ಮದುವೆಯಾಗಲು ಬ್ರಹ್ಮಚಾರಿಣಿಯಾಗಿ ಕಠಿಣ ತಪಸ್ಸು ಮಾಡಿ ಶಿವನನ್ನು ವರನಾಗಿ ಪಡೆಯುತ್ತಾಳೆ. ಮುಂದೆ ಶೈಲಪುತ್ರಿ ಮತ್ತು ಶಿವನ ಮದುವೆಯ ಸಂದರ್ಭದಲ್ಲಿ ಮದುವೆಗೆ ವರನಾಗಿ ಬಂದ ಶಿವನು ತನ್ನ ಭೂತ ಸಂಗಡ ಪೇತ ಗಣಗಳೊಂದಿಗೆ ಬಹಳ ಭಯಾನಕ ರೂಪದಲ್ಲಿ ಬಂದರು. ಶಿವನ ಮೈ ಮೇಲೆ ಬೂದಿ ಹಾಗೂ ಕುತ್ತಿಗೆಯಲ್ಲಿ ಹಾವು, ಭಯಂಕರ ಜ್ವಾಲೆ. ಇದನ್ನು ಕಂಡ ಪಾರ್ವತಿ ಹಾಗೂ ಕುಟುಂಬ ಭಯಭೀತಗೊಂಡರು. ನಂತರ ಪಾರ್ವತಿಯು ತನ್ನ ದಿವ್ಯ ಚಂದ್ರಘಟ ರೂಪವನ್ನು ಧರಿಸಿದಳು, ಶಿವನನ್ನು ಶಾಂತಗೊಳಿಸಿದಳು. ಚಂದ್ರಘಟಾದೇವಿಯು ಶಕ್ತಿ, ಧೈರ್ಯ ಮತ್ತು ಶಾಂತಿಯ ಸಂಕೇತ. ಇವಳು ಪಾರ್ವತಿ ದೇವಿಯ ಪರಕಲ್ಪಿತ ರೂಪ. ಅವರ ನೆತ್ತಿಯ ಮೇಲೆ ಅರ್ಧಚಂದ್ರಾಕಾರದ ಗಂಟೆ ಇದೆ ಹಾಗೂ ಈ ಸ್ವರೂಪದಲ್ಲಿ ಅವರು ಶಾಂತವೂ ಸುಂದರವೂ ಶಕ್ತಿಶಾಲಿಯೂ ಆಗಿ ಕಾಣಿಸಿದ್ದಾರೆ. ಈ ದಿನ ದೇವಿಯನ್ನು ಆರಾಧಿಸುವ ಭಕ್ತರು ಕೆಂಪು ಮತ್ತು ಹಸಿರು ಬಟ್ಟೆಯನ್ನು ಧರಿಸಿ ದೇವಿಯನ್ನು ಆರಾಧಿಸುತ್ತಾರೆ. ಹಾಗಾಗಿ ಈ ದಿನ ದೇವಿಯನ್ನು ಪ್ರಾರ್ಥಿಸುವವರು ಭಯ, ಅಶಾಂತಿ ಮತ್ತು ಸಂಕಟಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಿಕೆ ಇದೆ. ಹಾಗೆ ಯಾರೆಲ್ಲ ಬನ್ನಿ ಪೂಜೆ ಮಾಡ್ತಾ ಇದ್ದೀರಾ, ದಯವಿಟ್ಟು ತಿಳಿಸ್ಕೊಡಿ. ಹಾಗೆ ಈ ಸಣ್ಣ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಏನೇ ತಪ್ಪಾಗಿದ್ರು ಧನ್ಯವಾದಗಳು.